ಗುಡ್ ಮಾರ್ನಿಂಗ್ ಎವ್ರಿ ಒನ್, ವೆಲ್ಕಮ್ ಟು ಡಿಸ್ ಆಫ್ ಫಾರ್ಮರ್ ಚಾನಲ್. ಮಾರ್ನಿಂಗ್ ಡೇ 50. ಇವತ್ತು ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ನಮ್ಮೂರಲ್ಲಿ ನಾವು ತೋಟದಲ್ಲಿ ಯಾವುದೇ ಕೆಲಸನ ಮಾಡ್ಸೋಕ್ಕಾಗ್ತಿಲ್ಲ. ಯಾಕಂದರೆ ಏನು ಮಾಡಿಸಿದ್ರೂ ಆಗೋದಿಲ್ಲ. ಮತ್ತು ಸ್ವಲ್ಪ ಸಿಕ್ಕಾಪಟ್ಟೆ ಗಾಳಿ, ಅದಕ್ಕೆ ಎಲ್ಲ ಕೆಲಸನ ನಿಲ್ಲಿಸಿದ್ದೀವಿ. ನೀವು ಯಾರಾದರೂ ನಿಮ್ಮೂರಲ್ಲಿ ಇದೇ ಥರ ಸಿಕ್ಕಾಪಟ್ಟೆ ಗಾಳಿ ಮಳೆ ಇದ್ದರೆ ಯಾರು ಕೆಲಸ ಮಾಡ್ಸೋಕ್ಕೆ ಹೋಗಬೇಡಿ, ಎಲ್ಲ ಕೆಲಸನ ನಿಲ್ಲಿಸಿ. ಮತ್ತು ಯಾರಾದರೂ ಮೆಣಸಿನ ಗಿಡ ಹಾಕ್ತಿದ್ರೆ, ಕಾಫಿ ಗಿಡ ಹಾಕ್ತಿದ್ರೆ ವೆದರ್ ಹೇಗಿದೆ ಅನ್ನೋದನ್ನ ನೋಡ್ಕೊಂಡು ಹಾಕಿ. ತೀರಾ ಮಳೆ ಇದ್ದರೆ ಹಾಕೋಕ್ಕೋಗ್ಬೇಡಿ, ಸುಮ್ಮನೆ ಹಾಕಿದ್ರು ವೇಸ್ಟು. ಎಲ್ಲ ಮಳೆಗೆ ಶೀತಕ್ಕೆ ಕರ್ಗೋಗ್ಬಿಡುತ್ತೆ. ಈಗ ಮಳೆ ಯಾವ ಥರ ಬರ್ತಾಯಿದೆ ಅಂದರೆ ಸಣ್ಣ ಕುದುರುತ್ತಾ ಇದೆ. ಆ ಕಾರಣದಿಂದ ನೀರು ಭೂಮಿ ಹೆಚ್ಚು ನೀರನ್ನ ಕುಡ್ಕೋತಿದೆ. ಈಗ ಜೋರಾಗಿ ಬಂದು ಹರಿಯೋ ಥರ ಬಂದರೆ ಅಷ್ಟು ನೀರು ಕುಡಿತಿರಲಿಲ್ಲ. ಈಗ ಮಳೆ ಸಣ್ಣಗೆ ಬರೋದ್ರಿಂದ ಹೆವಿ ಶೀತ ಅಂದರೆ ಹೆವಿ ಶೀತ. ಏನು ಮಾಡೋಕ್ಕೂ ಕೆಲಸ ಮಾಡ್ಸೋಕ್ಕೂ ಆಯ್ತಲ್ಲ, ಆ ಥರಕ್ಕಾಗ್ತಿದೆ. ಅದ್ರ ಜೊತೆಗೆ ಗಾಳಿ ಬೇರೆ, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಮಳೆಗಾಲ ಅಲ್ಲ, ಅದಕ್ಕೆ ಬರಲಿ ಅಂತ ನಾವು ಸುಮ್ಮನಾಗ್ಬಿಟ್ವಿ. ಅದಕ್ಕೆ ಇವತ್ತು ಹೆಂಗಿದ್ರು ಶ್ರಾವಣದಲ್ಲಿ ನಮ್ಮ ಮನೆ ದೇವರು ಶಕುನಿ ರಂಗನಾಥ ಸ್ವಾಮಿಲಿ ಹೆವಿ ಪೂಜೆ ಇರುತ್ತೆ. ಹಾಗಾಗಿ ಇವತ್ತು ನಾವು ಎಲ್ಲ ಪೂಜೆ ಹೋಗೋಣ ಅಂತ ಹೇಳ್ಬಿಟ್ಟು ಇಡೀ ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ. ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಅಲ್ಲೇ ವೆದರ್ ಹೆಂಗಿರುತ್ತೆ, ನಮ್ಮೂರು ವೆದರ್ ಹೆಂಗಿರುತ್ತೆ, ಮತ್ತು ಪೂಜೆ ಯಾವ ಥರ ಆಗುತ್ತೆ ಎಲ್ಲದೂ ಕೂಡ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಕೂಡ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕಂಪ್ಲೀಟ್ ವೀಡಿಯೋನ ನೋಡಿ. ನಮ್ಮೂರು ಸೈಡಲ್ಲಿ ಬೇಲೂರಿಂದ ಆ ಕಡೆಗೆ ಮಳೆ ಅಂದರೆ ಮಳೆ ನೋಡಿ. ಬೇಲೂರು ದಾಟಿ ಚಿಕ್ಕಮಗಳೂರಿಂದ ಮುಂದೆ ಈಗ ಉದ್ದೇಬಾರನಹಳ್ಳಿ ಅಂತಿದೆ, ಇಲ್ಲಿ ಹೋಗ್ತಾ ಇದ್ದೀವಿ. ಇದರಿಂದ ಮುಂದೆ ಸಕ್ರೆಪಟ್ಟಣ. ಇಲ್ಲಂತೂ ಅಷ್ಟೇನು ಮಳೆ ಇಲ್ಲ, ಸಾಧಾರಣ ಕುದುರ್ತಾ ಇದೆ. ಮತ್ತು ಇಲ್ಲೇ ವೆದರ್ ಕೂಡ ಚೆನ್ನಾಗಿದೆ. ನಮ್ಮೂರಲ್ಲಿ ಹೆಂಗಿದ್ರೆ ಎಲ್ಲರ ತೋಟಗಳಲ್ಲೂ ಸಿಕ್ಕಾಪಟ್ಟೆ ಕೆಲಸ ಆಗ್ಬಿಡೋದು. ಮೆಣಸಿನ ಬೀಳಕ್ಕೆ ಆಗ್ಬಿಡೋದು, ಕಾಫಿ ಗಿಡ ಇದ್ದರೆ ಅವ್ರು ಹಾಕ್ಬಿಡೋರು. ನೋಡಿ ಯಾವ ಥರ ಇದೆ ವೆದರ್. ನಮ್ಮ ಮಲೆನಾಡು ಸೈಡಿಗೂ ಇಲ್ಲಿ ಬಯಲುಸೀಮೆಗೂ ಹೆವಿ ಡಿಫ್ರೆನ್ಸ್. ನಮ್ಮದು ಊರು ಹೆಂಗಂದರೆ ಮಕ್ಕಳು ಒಯ್ತಾನೇ ಇರುತ್ತೆ ಮಳೆ. ಒಂದು ಸತಿ ಸಿಕ್ಕಾಪಟ್ಟೆ ಜೋರಾಗಿ ಬಂದು ಹೋದರೆ ಒಂಥರ ಚಂದ. ಇದೇ ಥರ ಸಣ್ಣಕ್ಕೆ ಪಿರಿ ಅದು ಉದ್ರತಾನೆ ಇದ್ರೆ ಸಿಕ್ಕಾಪಟ್ಟೆ ರೋದನೆಗರು ಯಾಕೆ ಬೇಕು ಅನಿಸುತ್ತೆ. ಇಂತೂ ಸಕ್ರೆಪಟ್ಟಣ ಬಂದುಬಿಟ್ವಿ. ಇಲ್ಲಿ ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ರಶ್ಶು. ನಾನೆಲ್ಲೋ ಇಷ್ಟೊಂದು ಜನ ಇರಲ್ಲ ಅಂದ್ಕೊಂಡಿದ್ದೆ. ಶ್ರಾವಣದಲ್ಲಂತೂ ಕೇಳಲೇಬೇಡಿ, ಸಿಕ್ಕಾಪಟ್ಟೆ ಜನ. ನೀವು ನೋಡ್ಬೋದು, ಕಾರ್ ನಿಲ್ಸೋಕೆ ಕೂಡ ಜಾಗ ಇಲ್ಲ, ಆ ಥರ ರಶ್ ಆಗಿದೆ ಗುರು. ನೀವು ಯಾರಾದರೂ ವೀಡಿಯೋದಲ್ಲಿ ನೋಡ್ತಿರೋರು ಈ ಸಕ್ರೆಪಟ್ಟಣಕ್ಕೆ ಬಂದಿದ್ದರೆ ಕಾಮೆಂಟ್ ಮಾಡಿ. ಹಾಗೆ ಹೆಂಗೂ ಮಾಡಿ ಕಾರೆಲ್ಲ ನಿಲ್ಲಿಸ್ಬಿಟ್ಟು ಸೀದಾ ಮುಂದೆ ಬಂದ್ವಿ. ದೇವಸ್ಥಾನದ ಹತ್ರಕ್ಕೆ ಬರ್ತಿದ್ದಂಗೆ ದೇವಸ್ಥಾನದ ಹತ್ರ ಸಿಕ್ಕಾಪಟ್ಟೆ ಜನ ಇದ್ದರು. ಫಸ್ಟು ದೇವಸ್ಥಾನದ ಒಳಗೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ವಿಷಯ ತಿಳ್ಕೊಳ್ಳಿ, ಬನ್ನಿ ಅದೇನಂತ ತೋರಿಸ್ತೀನಿ. ದೇವಸ್ಥಾನದ ಒಳಗೆ ಹೋಗೋಕ್ಕಿಂತ ಮುಂಚೆ ನೋಡಿ, ಇಲ್ಲೆಲ್ಲ ನಾಮ ಹಾಕ್ತಿದ್ದಾರೆ. ಇವರು ಎಲ್ಲ ನಮ್ಮಂಗೆ ದೀಕ್ಷೆ ಬಿಡಿಸಿ ದಾಸಪ್ಪ ಅನ್ಸ್ಕೊಂಡಿರ್ತಾರೆ. ಇವರು ಇಲ್ಲಿ ಯಾಕೆ ನಾಮ ಈ ಥರ ಇಡ್ತಿದ್ದಾರೆ ಅಂದರೆ ಅವ್ರ ದುಡ್ಡಿಗಾಗಲಿ ಹಣಕಾಸಿಗಾಗಲಿ ಯಾವುದೇ ಆಗಲಿ ಮಾಡ್ತಾಯಿಲ್ಲ. ಯಾಕಂದರೆ ಅದನ್ನೊಂದು ನಮ್ಮ ಧರ್ಮ ಮಾಡಬೇಕು. ಯಾಕಂದರೆ ನಮ್ಮ ಹಿರಿಯರೆಲ್ಲ ಅನುಸರಿಸ್ಕೊ ಬಂದಿರ್ತಾರೆ. ಹಾಗಾಗಿ ಇವರು ಕೂಡ ಮಾಡ್ತಾಯಿದ್ದಾರೆ. ನಾನು ಕೂಡ ನಾಮ ಇಡಿಸ್ಕೊಂಡೆ. ಮತ್ತು ಅವ್ರು ಅಷ್ಟು ಕೊಡು ಇಷ್ಟು ಕೊಡು ಅಂತ ದುಡ್ಡೇನು ಕೇಳಲಿಲ್ಲ. ನಮ್ಮ ಕೈಲಾದಷ್ಟು ನಾವು 10 ರೂಪಾಯಿನೋ 20 ರೂಪಾಯಿನೋ ಎಷ್ಟಾದರೂ ಕೊಡ್ಬೋದು. ಆಮೇಲೆ ನಮಸ್ಕಾರ ಮಾಡ್ಕೊಂಡು ನಾನು ಸೀದಾ ಬಂದೆ. ಅದಾಗ್ತಿದ್ದಂಗೆ ಇಲ್ಲಿ ಹೊರಗಡೆ ಒಂದು ರೂಮ್ ಮಾಡಿದ್ದಾರೆ. ಫಸ್ಟು ಇಲ್ಲಿ ನಾವು ಕಾಯೆಲ್ಲ ಹೊಡ್ಕೊಂಡು, ಆಮೇಲೆ ಹಣ್ಣು ತುಪ್ಪ ಮಾಡಿಸಿದ್ರೆ ಹಣ್ಣು ತುಪ್ಪಕ್ಕೆಲ್ಲ ರೆಡಿ ಮಾಡ್ಕೊಂಡು, ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಂಡು ಅದಾದ ನಂತರ ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕಿಂತ ಮುಂಚೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ಸಂಗಿದ್ರೆ ಎಲ್ಲ ಟಿಕೆಟ್ನ ತೊಗೋಬೇಕು. ನೋಡಿ, ಟಿಕೆಟ್ನು ಕೂಡ ತೋರಿಸ್ತೀನಿ. ಇಲ್ಲ ಹೆಂಗಂದರೆ ಗೌರ್ಮೆಂಟವ್ರು ಲೂಟಿ ಹೊಡೆದಂಗೆ ದೇವಸ್ಥಾನದಲ್ಲಿ ಕೂಡ ಲೂಟಿ ಹೊಡೆಯೋಕ್ಕೆ ಶುರು ಮಾಡಿದ್ದಾರೆ ಇವಾಗ. ಮುಂಚೆ ಇದ್ಯಾವುದು ಇರಲೇ ಇಲ್ಲ. ಎಲ್ಲದಕ್ಕೂ ಟಿಕೆಟು ನೋಡಿ. ಹಣ್ಣು ಕಾಯಿಗೆ 10 ರೂಪಾಯಿ, ಹಣ್ಣು ತುಪ್ಪಕ್ಕೆ 10 ರೂಪಾಯಿ. ಇಲ್ಲಿ ಇದೇ ಥರ 10-20ರಿಂದ ಶುರುವಾಗಿ 2000, 3000, 4000 ತನಕ ಇದೆ. ನೀವು ಯಾರಾದರೂ ಈ ಥರ ಪೂಜೆ ಏನಾದರೂ ಮಾಡಿಸೋದಿದ್ರೆ ಈ ಥರ ಟಿಕೆಟ್ ತೊಗೋಬೇಕು. ಮತ್ತು ಅಭಿಷೇಕ ಮಾಡಿಸೋರು ಏನಾದ್ರು ಇದ್ದರೆ ಬೆಳಗ್ಗೆ ಒಂದು 9 ಗಂಟೆ ಒಳಗೆ ಬಂದುಬಿಡಬೇಕು. ಇಲ್ಲ ಅಂದರೆ 9 ಗಂಟೆ ಮೇಲೆ ಟಿಕೆಟ್ ತೊಗೊಂಡಿದ್ವಲ್ಲ ಹಣ್ಣು ತುಪ್ಪ ಮಾಡ್ಸೋಕ್ಕೆ. ಹಾಗಾಗಿ ಅದೆಲ್ಲ ರೆಡಿ ಮಾಡಿಕೊಂಡು ಮತ್ತು ಪೂಜೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನ ಕಡೆಗೆ ಒಳಗೆ ಹೋಗೋಣ ಅಂತ ಹೊರಟ್ವಿ. ಒಳಗೆ ಹೋಗೋಣ ಅಂದರೆ ಬಾಗಿಲಲ್ಲೇ ಸಿಕ್ಕಾಪಟ್ಟೆ ರಶ್ಶು. ಎಲ್ಲಿ ದೇವ್ರ ದರ್ಶನ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಅಂತೂ ಒಳಗೆ ಬಂದ್ವಿ. ಒಳಗೆ ಬರ್ತಿದ್ದಂಗೆ ಫಸ್ಟು ನಾವು ಅಮ್ಮನವ್ರಿಗೆ ಪೂಜೆ ಮಾಡಿಸ್ಬೇಕು. ಯಾಕಂದರೆ ಇಲ್ಲಿ ಬ್ಯಾರಿಗೇಟ್ ಹಾಕಿದ್ದಾರೆ. ಫಸ್ಟ್ ಅಮ್ಮನವ್ರಿಗೆ ಹೋಗಿ, ಆಮೇಲೆ ಶಕುನಿ ರಂಗನಾಥ ಸ್ವಾಮಿಗೆ ಹೋಗಿ, ಆಮೇಲೆ ಆಂಜನೇಯಂಗೆ ಹೋಗಬೇಕು. ಯಾರೇ ಕೂಡ ಬರೋದಾದರೆ ಮರಿದಂಗೆ ತಪ್ಪದೆ 3 ಅಣ್ಕಾಯಿನ ತೊಗೊಬನ್ನಿ. ಈ ದೇವಸ್ಥಾನಕ್ಕೆ ಕೂಡ 3 ಅಣ್ಕಾಯಿ ತಂದಿದ್ದೀವಿ. ಫಸ್ಟ್ ಅಮ್ಮನವ್ರಿಗೆ ಪೂಜೆ ಮಾಡಿಸ್ಕೊಂಡು ಅದಾದ ನಂತರ ಸೀದಾ ಹೊರಗಡೆ ಬಂದ್ವಿ. ನೋಡಿ, ತುಂಬ ಜನ ರಶ್ ಇದ್ರೆ ಬ್ಯಾರಿಗೇಟ್ ಒಳಗೆ ಬಿಡ್ತಾರೆ. ಇವಾಗ ಹಿಂದ್ಗಡೆ ಸ್ವಲ್ಪ ರಶ್ ಇರಲಿಲ್ಲ, ಹಾಗಾಗಿ ಡೈರೆಕ್ಟ್ ಬಿಟ್ಟರು. ಅದಾಗ್ತಿದ್ದಂಗೆ ಸೀದಾ ಮುಂದೆ ಬರ್ತಿದ್ದಂಗೆ ಈಗ ಶಕುನಿ ರಂಗನಾಥ ಸ್ವಾಮಿ ಒಳಗೆ ಹೋಗ್ಬೇಕಲ್ಲ, ಅಲ್ಲೂ ಹೋಗೋಕ್ಕಿಂತ ಮುಂಚೆ ಇಲ್ಲೂ ಕೂಡ ಬ್ಯಾರಿಗೇಟು. ಇಲ್ಲೂ ಕೂಡ ಸಿಂಗಲಾಗಿ ಒಬ್ಬೊಬ್ಬರೇ ಸಾಲಾಗಿ ಹೋಗಬೇಕು. ಇಲ್ಲೂ ಕೂಡ ಈ ಥರ ಮಾಡಿದ್ದಾರೆ. ನಾವು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕ್ಯೂವಲ್ಲಿ ನಿಂತ್ಕೊಂಡ್ವಿ. ಅದಾದ ನಂತರ ನೋಡಿ, ಯಾರು ಸಾವ್ಕಾರ ಮಂದಿದ್ರೆ ತುಲಾಭಾರ ಮಾಡಿಸ್ಬೋದು. ಏನಾದರೂ ನಿಮ್ಮ ಕೈಯಲ್ಲಿ ಏನಾಗುತ್ತೆ, ನೀವು ಯಾರನ್ನ ಇಟ್ಟು ತುಲಾಭಾರ ಮಾಡಿಸ್ತೀರಾ ಅವ್ರಿಗೆ ಎಷ್ಟು kg ಇರ್ತಾರೆ ಅದ್ರ ಮೇಲೆ ಡಿಪೆಂಡು. ನೀವು ಅಕ್ಕಿನಾರ ಇಡ್ಬೋದು, ಚಿನ್ನನಾರು ಇಡ್ಬೋದು, ಬೆಳ್ಳಿನಾರು ಇಡ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಇದನ್ನೆಲ್ಲ ನೋಡ್ಕೊಂಡು ಹಾಗೆ ಸೀದಾ ದೇವಸ್ಥಾನದ ಒಳಗೆ ಇಂತೂ ಕ್ಯೂವಲ್ಲಿ ಬಂದುಬಿಟ್ವಿ. ನುಗ್ಗಿ ಬರ್ತಿದ್ದಂಗೆ ಫಸ್ಟು ಅಮ್ಮನವ್ರು ಇರ್ತಾರೆ, ಅಲ್ಲೂ ಕೂಡ ಒಳಗೆ. ಅದಕ್ಕೂ ಕೂಡ ಕೈ ಮುಕ್ಕೊಂಡು ಆಮೇಲೆ ಶಕುನಿ ರಂಗನಾಥ ಸ್ವಾಮಿ ದರ್ಶನ ಮಾಡೇ ಬಿಟ್ವಿ. ನಾನೆಲ್ಲಿ ದರ್ಶನ ಸಿಗುತ್ತೋ ಇಲ್ವೋ, ದೇವ್ರು ನೋಡೋಕೆ ಬಿಡ್ತಿರೋ ಇಲ್ವೋ ಅಂದ್ಕೊಂಡಿದ್ದೆ. ನಮಗೆ ಹೆಂಗೋ ದರ್ಶನ ಸಿಕ್ತು. ಹೀಗೆ
ಅದ್ರ ಜೊತೆಗೆ ಇನ್ನೊಂದು ವಿಷಯ ಏನಂದರೆ, ನಾವು ದೇವಸ್ಥಾನಕ್ಕೆ ಹೋದಾಗ ಕಾಣಿಕೆ ಹಾಕ್ತೀವಿ. ಎಲ್ಲಿಗೆ ಹಾಕ್ತೀವಿ? ಉಂಡಿಗೆ ಹಾಕ್ತೀವಿ ಅಥವಾ ಮಂಗಳಾರತಿ ತಟ್ಟಿಗೆ ಹಾಕ್ತೀವಿ. ಇಲ್ಲಿ ನೋಡಿ, ಸ್ಕ್ಯಾನರ್ ಇಟ್ಟಿದ್ದಾರೆ ಮತ್ತು ಈ ಉಂಡಿ ಅಂತ ಒಂದು ಅಪ್ಲಿಕೇಶನ್ ಕೂಡ ಇದೆ. ಸ್ಕ್ಯಾನ್ ಮಾಡಿದ್ರೆ ಸೀದಾ ದೇವ್ರ ಹತ್ರಕ್ಕೆ ಹೋಗುತ್ತಂತೆ. ಹಾಗಾಗಿ ನೀವು ಯಾರಾದರೂ ಸೀದಾ ದೇವ್ರ ಹತ್ರಕ್ಕೆ ಹೋಗ್ಬೇಕಂದ್ರೆ ಇಲ್ಲಿ ಸ್ಕ್ಯಾನ್ ಮಾಡಿ ಹಾಕಿ. ಅದ್ರ ಜೊತೆಗೆ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನೋಡಿ, ವಾಟ್ಸಪ್ ಕಮ್ಯುನಿಟಿನೇ ಇದೆ. ಅದ್ರ ಬಾರ್ಕೋಡ್ ಕೂಡ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ನೀವು ಯಾರು ಜಾಯ್ನ್ ಆಗೋರಿದ್ದರೆ ಸ್ಕ್ಯಾನ್ ಮಾಡಿ ಜಾಯ್ನ್ ಆಗಿ. ನಾನು ಕೂಡ ಜಾಯ್ನ್ ಆಗಿದ್ದೀನಿ. ಇದೊಂದು ಒಳ್ಳೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಒಳ್ಳೆ ಒಂದು ಅಪ್ಡೇಟ್ನ ತಂದಿದ್ದಾರೆ ದೇವಸ್ಥಾನಗಳಲ್ಲಿ. ಈ ಥರ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಉಪಯೋಗ ಆಗುತ್ತೆ. ಯಾಕಂದರೆ ಮುಂಚಿತವಾಗಲೇ ಬರೋಕ್ಕಿಂತ ಮುಂಚೆನೇ ಯಾವ ಥರ ಏನು ಅನ್ನೋದನ್ನ ತಿಳ್ಕೊಂಡು ಬರ್ಬೋದು. ಎಲ್ಲದನ್ನೂ ಕೂಡ ವಾಟ್ಸಪ್ ಗ್ರೂಪಲ್ಲಿ ಅವರು ಹಾಕ್ಕೊಡ್ತಾರೆ. ಅದಕ್ಕೆ ಗುಡಿ ಒಳಗೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರ್ತಿದ್ದಂಗೆ ಹೊರ್ಗಡೆ ಸ್ವಲ್ಪ ಕತೆಗಳನ್ನ ಹೇಳ್ತಾಯಿದ್ರು. ಆವಾಗ ಹಿಂದೆಲ್ಲ ಈ ಥರ ಮಾಡೋರು, ಅದು ಇದು ದೇವ್ರ ಕತೆ ಎಲ್ಲ ಹೇಳೋರು, ತಬಲ ಎಲ್ಲ ಬಾರಿಸ್ಕೊಂಡು ಇವಾಗಲೂ ಕೂಡ ಹೇಳ್ತಾ ಇದ್ದಾರೆ. ನಮ್ಮ ಹಿರಿಯಕರು ಕೂಡ ನೋಡಿ ಅಲ್ಲೊಂದು 2-3 ಜನ ಕೇಳ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಲ್ಲಿ. ನಾವು ಕೂಡ ಒಂದು 5 ನಿಮಿಷ ಕೇಳ್ದು. ಅದಾದ ನಂತರ ಇಂತಕ್ಕೆ ಬರ್ತಿದ್ದಂಗೆ ಇಲ್ಲೂ ಕೂಡ ಅಣ್ಕಾಯಿ ಮಾಡಿಸ್ಕೊಂಡು ಆಂಜನೇಯಂಗೂ ಪೂಜೆ ಮಾಡಿಸ್ಕೊಂಡು ಅದಾದ ನಂತರ ಸೀದಾ ಹೊರಟ್ವಿ ದೇವಸ್ಥಾನದಿಂದ ಆಚೆ ಕಡೆಗೆ ಬರಬೇಕಾದ್ರೆ ಇನ್ನೊಂದು ಹಿಂದ್ಗಡೆ ಗೇಟ್ ಇರುತ್ತಲ್ಲ, ಅಲ್ಲಿ ನೋಡಿ ಈ ಥರ ಬಸವಣ್ಣಗಳು ಹಸಗಳೆಲ್ಲ ನಿಂತಿರ್ತವೆ. ನಾವು ಕೂಡ ಬಾಳೆಹಣ್ಣು ಅಥವಾ ಏನಾದ್ರು ಇದ್ದರೆ ಅದನ್ನು ಸ್ವಲ್ಪ ಕೊಡಿ, ಅವಕ್ಕೂ ಕೂಡ ಒಳ್ಳೆಯದಾಗುತ್ತೆ. ಅಂದರೆ ಅದು ಹೊಟ್ಟೆ ಹಸು ಕೂಡ ನೀಗುತ್ತೆ, ನಮಗೂ ಕೂಡ ಒಳ್ಳೆಯದಾಗುತ್ತೆ. ಅದಾದ ನಂತರ ಸೀದಾ ಇನ್ನೇನಿಲ್ಲ, ದೇವಸ್ಥಾನದಲ್ಲಿ ಊಟ ಕೊಡ್ತಾರೆ. ಊಟ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ ಬನ್ನಿ. ಈ ಮಳೆ ವೆದರ್ಗೂ ಹೊತ್ಕೂ ಚಳಿಗೂ ಹೊತ್ಕೂ ಒಳ್ಳೆ ಊಟ ಅಂತೂ ಕೊಟ್ಟರು. ಏನೇನು ಕೊಟ್ಟರು ಅಂದರೆ, ಊಟದಲ್ಲಿ ಅನ್ನ ಸಾಂಬಾರು, ಪೊಂಗಲ್ಲು, ಒಂದು ಒಳ್ಳೆ ಗೊಜ್ಜನ್ನ ಕೊಟ್ಟರು. ಅದನ್ನು ಕೂಡ ಚೆನ್ನಾಗಿ ತಿಂದ್ವಿ. ಎಷ್ಟು ಬೇಕಾದ್ರೂ ಹಾಕಿಸ್ಕೋಬೋದು, ವೇಸ್ಟ್ ಮಾತ್ರ ಮಾಡೋಂಗಿಲ್ಲ. ಅದಾದ ನಂತರ ತಟ್ಟೆ ಮಾತ್ರ ಅವರೆಲ್ಲ ತೊಳೆಯಲ್ಲ. ಉಂಡ ಮೇಲೆ ನಾವೇ ತೊಳೆದು ಬೇರೆಯವ್ರು ಬರ್ತಾರಲ್ಲ ಅವ್ರಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಟ್ಟೆ ಇಟ್ಟು ಬರಬೇಕು. ನೀವು ಯಾರಾದರೂ ಈ ಥರ ಬಂದು ದೇವಸ್ಥಾನದಲ್ಲಿ ಊಟ ಮಾಡಿದ್ರೆ ತಟ್ಟೆ ತೊಳೆದಂಗೆ ಬರಬೇಡಿ. ಯಾಕಂದರೆ ಅವರು ಕೂಡ ತೊಳೆದು ಕೊಟ್ಟಿರ್ತಾರೆ. ನಾವು ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ತೊಳೆದಾದ್ರೂ ಇಟ್ಟೋಗ್ಬೇಕಲ್ಲ, ಅದೊಂದು ಕೆಲಸ ಮಾತ್ರ ಮರಿಬೇಡಿ, ಪ್ರತಿಯೊಬ್ಬರು ಕೂಡ ಮಾಡಿ. ಇನ್ನು ಕೆಂಚರ ಇಂತಕ್ಕೆ ಹೋಗ್ಬೇಕಾಯ್ತು. ಕೆಂಚರ ಇಂತಕ್ಕೆ ಹೋಗೋಕ್ಕಿಂತ ಮುಂಚೆ ಇಲ್ಲ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ. ಇದನ್ನು ಕೂಡ ಯಾರು ಮರ್ತಿದ್ರೆ, ಇದಕ್ಕೂ ಕೂಡ ಯಾರು ಬಂದಿಲ್ಲ ಅಂದರೆ ವಿಡಿಯೋದಲ್ಲಿ ನೋಡ್ತಿರೋರು ಇದಕ್ಕೂ ಕೂಡ ಒಂದು ವಿಸಿಟ್ ಮಾಡಿ. ಈ ದೇವಸ್ಥಾನದ ಹೆಸರು ಬಂದು ಶ್ರೀ ಕಲ್ಮುರುಡೇಶ್ವರ ಸ್ವಾಮಿ ಅಂತ. ಇದು ಕೂಡ ಸಗರಪಟ್ಟಣದಲ್ಲಿ ಇದೆ. ಅಲ್ಲೇ ಶಕ್ತಿರಂಗನಾಥ ಸ್ವಾಮಿ ದೇವಸ್ಥಾನದಿಂದ 1 ಕಿಲೋಮೀಟ್ರ್ ಪಕ್ಕದಲ್ಲಿದೆ ಅಷ್ಟೇ, ತೀರಾ ದೂರದಲ್ಲಿ ಏನಿಲ್ಲ. ಬನ್ನಿ, ಇಲ್ಲಿನ ವಿಶೇಷತೆ ಏನೋ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈ ದೇವಸ್ಥಾನ ಬಂದು ಕಲ್ಮುರುಡೇಶ್ವರ ಸ್ವಾಮಿ ಅಂತ. ಇಲ್ಲೂ ಕೂಡ ತುಂಬ ರಶ್ ಇತ್ತು. ಇಲ್ಲಿನ ವಿಶೇಷತೆ ಏನಂದರೆ, ಇಲ್ಲಿ ಬಿಲ್ಪತ್ರೆ ಸಿಗುತ್ತೆ ಹೈಯೆಸ್ಟು. ಈ ದೇವಸ್ಥಾನದ ಆವರಣದಲ್ಲಿ ಸುತ್ತಮುತ್ತ ಸಿಕ್ಕಾಪಟ್ಟೆ ಬಿಲ್ಪತ್ರೆನೇ ಬೆಳೆದಿದ್ದಾರೆ. ಆ ಬಿಲ್ಪತ್ರೆಯಲ್ಲಿ ಈ ದೇವರಿಗೆ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ. ಅದು ಯಾವ ಥರ ಮಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀನಿ ತಡೀರಿ. ಗೂಡೊಳಗೆ ದೇವರು ಯಾವ ಥರ ಕಾಣ್ತಿದೆ, ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತ ಬಿಲ್ಪತ್ರೆಯಲ್ಲಾಗಲಿ ಹೂವಲ್ಲಾಗಲಿ. ಅದಾದ ನಂತರ ಇಲ್ಲಿ ಪ್ರಸಾದ ಅಂತ ಹೇಳ್ಬಿಟ್ಟು ತೀರ್ಥ ಕೊಟ್ಬಿಟ್ಟು ಹೂವು ಕೊಡಲ್ಲ, ತೀರ್ಥ ಬದಲು ಬಿಲ್ಪತ್ರೆನೇ ಕೊಡ್ತಾರೆ. ಅದನ್ನೇ ಸಮೇತ ನಾವು ಇಟ್ಕೋಬೇಕು. ನೋಡಿ, ಬಿಲ್ಪತ್ರೆನ ತೋರಿಸ್ತಾ ಇದ್ದೀನಿ, ಈ ಥರ ಇರುತ್ತೆ. ಈ ದೇವಸ್ಥಾನದ ಆವರಣದಲ್ಲಿ ಸಿಕ್ಕಾಪಟ್ಟೆ ಮರಗಳಿದ್ದಾವೆ. ನೀವು ಯಾರು ಬಂದು ಸಕ್ರೆಪಟ್ಟಣ ಸೈಡ್ ಇದ್ದಾಗ ಈ ದೇವಸ್ಥಾನ ಕಡೆ ಹಾಗೆ ಒಂದು ವಿಸಿಟ್ನ ಕೊಟ್ಟೋಗಿ, ನಿಮಗೂ ಕೂಡ ಏನಿದೆ ಹೆಂಗೆ ಏನು ಅನ್ನೋದು ಕೂಡ ಗೊತ್ತಾಗುತ್ತೆ. ಇಲ್ಲೂ ಕೂಡ ನೀವೇನಾದರೂ ಅಭಿಷೇಕ ಆಗಲಿ ಸ್ಪೆಷಲ್ ಪೂಜೆ ಆಗಲಿ ಏನಾರು ಮಾಡಿಸೋದಿದ್ರೆ ಮಾಡಿಸ್ಬೋದು. ಸ್ಪೆಷಲ್ ಪೂಜೆ ಎಲ್ಲ ಮಾಡಿಸಾದ್ಮೇಲೆ ನೋಡಿ, ಈ ಥರ ಒಂದು ಟ್ರೇಗೆ ಅವರು ಪೂಜೆದು ಬಿಲ್ಪತ್ರೆ ಆಗಲಿ ಹಣ್ಣು ಕಾಯಿ ಆಗಲಿ ಮತ್ತು ಇನ್ಯಾವುದಾದ್ರು ಹಣ್ಣುಗಳನ್ನ ಇಟ್ಬಿಟ್ಟು, ಮತ್ತು ಅವರು ಇಲ್ಲೇನೋ ಒಂದು ಕೊಪ್ಪಳಿ ತುರಿಲಿ ಏನೋ ಮಾಡಿರ್ತಾರೆ ಸ್ವೀಟು, ಅದನ್ನು ಕೂಡ ಇಟ್ಬಿಟ್ಟು ಕೊಡ್ತಾರೆ. ಅದಾಗ್ತಿದ್ದಂಗೆ ಇಲ್ಲೂ ಕೂಡ ಊಟನೂ ಕೂಡ ಕೊಡ್ತಾರೆ. ನೀವು ನೋಡ್ಬೋದು, ಇಲ್ಲೂ ಕೂಡ ಜನ ನಿಂತಿದ್ದಾರೆ. ನಾವಿಲ್ಲಿ ಊಟ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ನಾವಲ್ಲಿ ಸಗಣಿರಂಗನಾಥ ಸ್ವಾಮಿ ದೇವಸ್ಥಾನ ಇದ್ರೆ ಊಟ ಮಾಡ್ಕೊಂಡು ಬಂದಿದ್ವಿ. ಹಾಗಾಗಿ ಇಲ್ಲೊಂದು ಲೋಟ ಮಜ್ಜಿಗೆ ಕುಡ್ಕೊಂಡಾಗೆ ಊಟ ಮಾಡ್ತಿದ್ದಾರೆ ಏನಿದೆ ಅಂತ ನೋಡ್ಕೊಬಿಟ್ಟು ಸೀದಾ ಇಲ್ಲಿಂದ ಹೊರಟ್ವಿ. ಹಾಗೆ ಇಲ್ಲಿಂದ ಈ ದೇವಸ್ಥಾನದಿಂದ ಕೆಳಗೆ ಇನ್ನೊಂದು ವಿಷಯ ಏನಂದರೆ, ಇಲ್ಲೂ ಒಂದು ಅಮ್ಮನವ್ರ ದೇವಸ್ಥಾನ ಇದೆ. ಇಲ್ಲಿ ಬಂದು ಈ ದೇವಸ್ಥಾನದ ಹೆಸರು ಬಂದು ಹುಳಿ ಮಾರ್ದಮ್ಮ ಅಂತ. ಯಾಕೆ ಹಿಂಗೆ ಹುಳಿ ಮಾರ್ದಮ್ಮ ಅಂತ ಹೆಸರಿಟ್ಟಿದ್ದಾರೆ ಅಂದರೆ, ಇದು ಬಂದು ಹುಣಸೆ ಮರದಡಿ ಇರೋದು ದೇವರು, ಹಾಗಾಗಿ ಈ ತಾಯಿನೂ ಕೂಡ ಹುಳಿ ಮಾರ್ದಮ್ಮ ಅಂತ ಹೆಸರು. ಇಲ್ಲಿಗೆ ಮೇಲ್ಗಡೆ ಬಂದವರು ದೇವಸ್ಥಾನಕ್ಕೆ ಇಲ್ಲೂ ಕೂಡ ಬಂದು ಪೂಜೆನ ಮಾಡ್ಕೊಂಡು ಹೋಗ್ತಾರೆ. ಇದನ್ನು ಕೂಡ ಮರಿದಂಗೆ ಸಕ್ರೆಪಟ್ಟಣಕ್ಕೆ ಬಂದಾಗ ಕಲ್ಮುರುಡೇಶ್ವರ ಸ್ವಾಮಿಗೂ ವಿಸಿಟ್ ಮಾಡಿ, ಹಾಗೆ ಅಲ್ಲಿ ಪಕ್ಕದಲ್ಲಿರೋ ಅಮ್ಮನವ್ರನ್ನೂ ಕೂಡ ವಿಸಿಟ್ ಮಾಡ್ಕೊಳ್ಳಿ. ನಿಮ್ಮ ಸಕ್ರೆಪಟ್ಟಣಕ್ಕೆ ಅವಾಗ ಬರ್ತಿದ್ದವ್ರಿಗೆ ದೇವಸ್ಥಾನಕ್ಕೆ ಪೂಜೆ ಎಲ್ಲ ಮಾಡಿಸ್ತಿರೋರಿಗೆ ಇದೆಲ್ಲ ಗೊತ್ತಿರುತ್ತೆ, ಇಲ್ಲಿ ಯಾವ್ಯಾವ ದೇವಸ್ಥಾನ ಇದೆ ಅಂತ. ಏನಾದರೂ ಹೊಸ್ದಾಗಿ ಏನಾದ್ರು ಬರ್ತಾ ಇದ್ರೆ ಅವರು ಕೂಡ ಒಂದ್ಸತಿ ಬಂದೋಗಿ. ಇಲ್ಲೂ ಕೂಡ ಎಲ್ಲ ಚೆನ್ನಾಗಿದೆ. ಇವಾಗ ನಾವೇನು ಮಾಡ್ತಿದ್ದೀವಿ ಅಂದರೆ, ಅಲ್ಲಿ ಇಲ್ಲಿ ಎಲ್ಲ ಕಡೆ ವಿಸಿಟ್ ಮಾಡಾಯಿತು. ಇನ್ನು ಲಾಸ್ಟಿಗೆ ನಮಗೆ ಕೊನೆಗೆ ಉಳಿದಿರೋದಂದರೆ ಕೆಂಚರಾಯ ಭೂತಪ್ಪನ ಗುಡಿ, ಅಲ್ಲಿಗೆ ಹೋಗ್ಬೇಕು. ಹಾಗಾಗಿ ಈಗ ಎಲ್ಲ ಕಡೆಗೂ ಬಂದಮೇಲೆ ಅದೊಂದು ಬಿಟ್ಟು ಹೋದರೆ ನೆಮ್ಮದಿ ಇರಲ್ಲ. ಮತ್ತು ಇದು ಒಂದು ಕೂಡ ಮೇನ್ ಇಂಪಾರ್ಟೆಂಟೇ ದೇವರು. ಹಾಗಾಗಿ ಈಗ ಅಲ್ಲಿಗೂ ಕೂಡ ಹೋಗೋಣ. ಯಾಕಂದರೆ ಇಲ್ಲಿ ಏನು ವಿಶೇಷತೆ ಅಂದರೆ, ಕೆಂಚರಾಯ ಇಲ್ಲಿ ಐನ್ ಕೆರೆ ಅಂತ ಒಂದು ಕೆರೆ ಇದೆ ದೊಡ್ಡದಾಗೆ. ಆ ಕೆರೆ ನೀರನ್ನ 2 ಗುಡ್ಕಿ ಕುಡಿಯೋಣಂತೆ. ಆ ಕೆರೆ ಬಂದ್ರೆ 7 ಗುಡ್ಡ ಮುಳುಗಿದೆಯಂತೆ. ಅದನ್ನು ಕೂಡ ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ತೋರಿಸ್ತೀನಿ. ನಾವಿಲ್ಲಿ ಬರ್ತಿದ್ದಂಗೆ ಫಸ್ಟ್ ಏನು ನೋಡಿದ್ವಿ ಅಂದರೆ, ನೋಡಿ ಎಲ್ಲರೂ ಅಲ್ಲಿ ಕಲ್ಲು ಹಿಡ್ಕೊಂಡು ಅದ್ರ ಮೇಲೆ ಒಂದು ಕಾಯಿನ್ ಇಟ್ಬಿಟ್ಟು ತಿರುಗಿಸ್ತಾ ಇದ್ದಾರೆ.
ಅವ್ರು ತಿರುಗಿಸ್ತಿಲ್ಲ, ಅದಾಗಿ ತಿರುಗ್ತಿದೆ. ನೀವೆಲ್ಲರೂ ಅವರೇ ತಿರುಗಿಸಿದ್ರಿ ಅನ್ಕೋಬೇಡಿ. ಅದರಲ್ಲಿ ಏನು ಗೊತ್ತಾಗ್ತಿದೆ ಅಂದರೆ, ನಾವೀಗ ಏನಾದರೂ ಮನಸ್ಸಲ್ಲಿ ಬೇಡ್ಕೊಂಡು ಕಲ್ಲನ್ನ ಮುಟ್ಟಿದ್ರೆ ಅದು ಆಗುತ್ತೆ ಅನ್ನೋದಾದರೆ ಬಲಗಡೆಗೆ ತಿರುಗುತ್ತೆ, ಇಲ್ಲ ಅಂದರೆ ಆ ಕಲ್ಲು ಕಡೆಗೂ ತಿರುಗೋದಿಲ್ಲ. ನೀವು ಯಾರು ಇಲ್ಲಿ ಬಂದಾಗ ಟ್ರೈ ಮಾಡಿದ್ದವರು ನಿಮಗೆ ಅನಿಸಿಕೆ ಹೇಗಿದೆ ಅನ್ನೋದನ್ನ ಕಾಮೆಂಟ್ ಮಾಡಿ. ನಾವು ಕೂಡ ಇದನ್ನೆಲ್ಲ ಟ್ರೈ ಮಾಡ್ಕೊಂಡು ಆಮೇಲೆ ದೇವ್ರ ದರ್ಶನ ಪಡೆದ್ವಿ. ನೋಡಿ ಇದೆ ಕೆಂಚರಾಯ ಸ್ವಾಮಿ ದೇವಸ್ಥಾನ. ಯಾಕಂದರೆ ಮೇಲೆ ಗುಡ್ಡದಲ್ಲಿ ಕಟ್ಟಾಕಿರೋದು, ಅಲ್ಲಿಂದ ಪೂಜೆ ಮಾಡ್ಕೊಬರೋಕ್ಕಾಗಲ್ಲ ಡೈಲಿ ಅಂತ ಹೇಳ್ಬಿಟ್ಟು ಈಗ ಕೆಳಗೆ ನೇಮಿಸ್ಕೊಂಡು ಇಲ್ಲೇ ಪೂಜೆ ಮಾಡ್ತಿದ್ದಾರೆ ಸುಮಾರು ವರ್ಷಗಳಿಂದ. ಅದ್ರ ಪಕ್ಕದಲ್ಲಿ ಇಲ್ಲೇ ಒಂದು ದೇವರಿದೆ, ಅದನ್ನು ಕೂಡ ಕೈ ಮುಕ್ಕೊಂಡ್ವಿ ನಾವು. ಅದಾದ ನಂತರ ಗುಡ್ಡನ ತೋರಿಸ್ತೀನಿ. ಅಲ್ಲಿ ಅದೇ ಗುಡ್ಡ, ಇಲ್ಲೇಕ್ಕಿಂತ ಅಲ್ಲೊಂದು ಸ್ವಲ್ಪ ಜಾಸ್ತಿ ಮಳೆ ಬರ್ತಿದೆ ಅನಿಸುತ್ತೆ, ಯಾಕಂದರೆ ಗುಡ್ಡದಲ್ಲಿ ದೇವರಿದೆಯಲ್ಲ ಅದಕ್ಕೆ. ನೋಡಿ ಆ ಗುಡ್ಡದಲ್ಲಿ ತುದಿಯಲ್ಲಿ ದೇವ್ರನ್ನ ಹಿಡ್ದು ಕಟ್ಟಾಕಿದ್ದಾರೆ ಆ ಕಾಲದಲ್ಲಿ. ಅದಾದ ನಂತರ ಅಲ್ಲೇ ಶಕನಿ ರಂಗನಾಥ ಸ್ವಾಮಿನೂ ಕೂಡ ಅಲ್ಲೇ ಒಂದು ಕಾಯ್ತಾ ಇದೆ ಅಂತ ಇದಿದೆ. ಅದಾದಮೇಲೆ ಮತ್ತೆ ಗುಡ್ಡ ತುದಿಗೆ ಹೋಗೋಕ್ಕಾಗಲ್ವಾ ಅಂತ ನೀವು ಕೇಳ್ಬೋದು, ಹೋಗ್ಬೋದು. ಅದು ಯಾವಾಗ ಗೊತ್ತಾ ಬಿಡೋದು, ಈ ಸಂಗನಿ ರಂಗನಾಥ ಸ್ವಾಮಿ ಜಾತ್ರೆ ಆಗುತ್ತಲ್ಲ ಆ ಟೈಮಲ್ಲಿ ಮಾತ್ರ ಬಿಡ್ತಾರೆ. ಆ ಟೈಮಲ್ಲಿ ಗುಡ್ಡನ ಹತ್ತಿ ಅಲ್ಲಿ ಗುಡ್ಡದಲ್ಲಿ ದೇವ್ರ ಪೂಜೆ ಎಲ್ಲ ಇರುತ್ತೆ, ಅದೆಲ್ಲ ನೋಡ್ಕೊಂಡು ಸರಪಣಿ ಕೆಂಚರಾಯನ ಕಟ್ಟಾಕಿರೋದನ್ನ ಕೂಡ ನೋಡ್ಕೊಂಡು ರಂಗನಾಥ ಸ್ವಾಮಿ ಕೈ ಮುಕ್ಕೊಂಡು ಬರ್ಬೋದು. ನಾನು ಕೂಡ ಹತ್ತಿದ್ದೀನಿ ಬೇಸಿಗೆಗಾಲದಲ್ಲಿ ಜಾತ್ರೆ ಇರುತ್ತಲ್ಲ ಆ ಸಮಯದಲ್ಲಿ. ಅದನ್ನು ಕೂಡ ನಿಮಗೆ ಮುಂದಿನ ಸತಿ ಮತ್ತೆ ಜಾತ್ರೆಗೆ ಹೋದರೆ ಅವಾಗ ಹೇಗಿರುತ್ತೆ ಅನ್ನೋದನ್ನ ಕೂಡ ತೋರಿಸ್ತೀನಿ. ಆ ಗುಡ್ಡದಲ್ಲಿ ಇನ್ನೂ ಸಿಕ್ಕಾಪಟ್ಟೆ ವಿಶೇಷತೆಗಳೆಲ್ಲ ಇದ್ದಾವೆ, ನೀರೆಲ್ಲ ಬರುತ್ತೆ ಗುಡ್ಡದಲ್ಲಿ, ಅದನ್ನು ಕೂಡ ತೋರಿಸ್ತೀನಿ. ಅದೆಲ್ಲ ಬೇಕು ಅಂದರೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿರಿ. ಬೇಕಾದರೆ ನಾನು ಒಂದು ಸತಿ ರೀಸೆಂಟಾಗಿ ಹೋಗಿರೋದು ವಿಡಿಯೋ ಕೂಡ ಇದೆ, ಅದನ್ನು ಕೂಡ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಬೇಕು ಅಂದರೆ ಯಾರ್ಯಾರಿಗೆ ಬೇಕೋ, ಯಾರ್ಯಾರು ನೋಡಿಲ್ವೋ ಗುಡ್ಡ ಹತ್ತಿ ಅವರೆಲ್ಲ ಕಮೆಂಟ್ ಮಾಡಿ. ಇಲ್ಲಿ ಸರಪಣಿ ಕೆಂಚರಾಯ ಸ್ವಾಮಿ ಇದೆಯಲ್ಲ ಕೆಳಗೆ, ಅಲ್ಲಿಂದ ಇಲ್ಲಿಗೆ ಇದು ಮಾಡಿ ನೇಮಿಸ್ಕೊಂಡು ಪೂಜೆ ಮಾಡ್ತಿದಾರಲ್ಲ, ಅದ್ರ ಹಿಂದ್ಗಡೆ ಕೆಂಚರಾಯ ಸ್ವಾಮಿ ಪಾದ ಕೂಡ ಇದೆ, ಅದನ್ನು ಕೂಡ ನೀವು ನೋಡ್ಬೋದು. ಬನ್ನಿ ಅದನ್ನು ಕೂಡ ತೋರಿಸ್ತೀನಿ. ಈಗ ನೋಡಿ ಇಲ್ಲಿ ಹೊರಗಡೆ ಒಂದು ಗುಡಿನೂ ಕೂಡ ಮಾಡಿದ್ದಾರೆ, ಮುಂಚೆ ಇರಲಿಲ್ಲ, ಇವಾಗ ರೀಸೆಂಟಾಗಿ ಮಾಡಿರೋದು. ಅದಂತರ ಬನ್ನಿ ಒಳಗೆ ಹೋಗೋಣ. ಈಗ ಒಳಗೆ ಬರ್ತಿದ್ದಂಗೆ ನೋಡಿ ಇಲ್ಲಿ ದೇವ್ರದ್ದು ಹಂಗೆ ಮುಖ ಎಲ್ಲ ಇಟ್ಕೊಂಡಿದ್ದಾರೆ ಸಾಧಾರಣಕ್ಕೆ. ಆಮೇಲೆ ಕೆಳಗೆ ನೋಡಿ ಕಲ್ಲುಂಟು, ಈ ಕಲ್ಲಲ್ಲಿ ದೇವ್ರ ಪಾದ ಇದೆ. ಹಾಗೆ ಬ್ಯಾಕ್ 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 ಹಂಗೆ ಸ್ವಲ್ಪ ಝೂಮ್ ಮಾಡಿ ನೋಡಿ ಏನು ಕಾಣ್ತಾ ಉಂಟು, ಕಾಣ್ತು ಅನ್ಸುತ್ತೆ. ಯಾರ್ಯಾರಿಗೆ ಏನೇನು ಕಾಣ್ತು ಅನ್ನೋದನ್ನ ಕಾಮೆಂಟ್ ಮಾಡಿ. ಏನಂದರೆ ನೋಡಿ ದೇವ್ರಿಗೂ ಕೂಡ ಎಣ್ಣೆ ಇಟ್ಟಿದ್ದಾರೆ. ದೇವ್ರು ಕುಡಿತೈತೆ ಅನ್ಕೊಂಡ್ರ, ಇಲ್ಲ, ಪೂಜಾರಪ್ಪನೇ ಕುಡಿಯೋದು. ಆದರೆ ಹೆಸರು ಹೇಳೋದು ದೇವ್ರದ್ದು, ದೇವ್ರ ಹೆಸರಲ್ಲಿ ಈ ಥರ ಎಲ್ಲ ಮಾಡ್ತಾರೆ. ಇವರಿಗೆ ಮಟನ್ ಚಿಕನ್ನು ಎಡೆ ಎಲ್ಲ ಕೊಡಬೇಕು, ಕೊಡೋಣ. ಆದರೆ ಈ ಥರ ಬ್ರ್ಯಾಂಡೆಡ್ ಎಣ್ಣೆ ಎಲ್ಲ ಸಿಗ್ನೇಚರ್ ಎಲ್ಲ ದೇವರೆಲ್ಲ ಕುಡ್ದು ಇಂಥ ಬ್ರ್ಯಾಂಡೇ ಬೇಕು ಅಂತ ಕೇಳುತ್ತೆ ಅಂತ ಇದೇ ಫಸ್ಟ್ ನಾನು ನೋಡ್ತಾ ಇರೋದು. ನೀವು ಈಗ ಏನಾದರೂ ಇದೇ ಫಸ್ಟ್ ನೋಡ್ತಿದ್ರೆ ನೀವು ಕೂಡ ಕಮೆಂಟ್ ಮಾಡಿ. ಹಂಗೆ ಇಲ್ಲೂ ಕೂಡ ನೋಡಿ ಊಟನೂ ಕೊಡ್ತಾ ಇದ್ದಾರೆ, ಯಾಕಂದರೆ ಶ್ರಾವಣ ಅಲ್ಲ, ಬಾಕಿ ಟೈಮಲ್ಲೆಲ್ಲ ಕೊಡಲ್ಲ, ಈಗೇನೋ ಊಟ ಕೊಡ್ತಾ ಇದ್ದಾರೆ. ಹಂಗಂತ ಬಾಕಿ ಟೈಮಲ್ಲಿ ಊಟ ಕೊಡ್ತಾರೆ ಅಂತೇಳಿ ಹಂಗೆ ಬರಬೇಡಿ. ಹಂಗೆ ಬಂದರೂ ಕೂಡ ಏನು ತೊಂದರೆ ಇಲ್ಲ. ಇಲ್ಲಿ ಅಕ್ಕಪಕ್ಕದಾರೆಲ್ಲ ಹಬ್ಬ ಮಾಡಿರ್ತಾರೆ, ಎಲ್ಲರೂ ಒಂದು ಕಡೆ ಅಣ್ಣ ಅಂತ ಹೋದರೆ ಯಾರಾದರೂ ಊಟ ಕರ್ದು ಊಟ ಹಾಕ್ತಾರೆ. ಆ ಥರ ಏನು ಊಟಕ್ಕೇನು ಮೋಸ ಇಲ್ಲ, ಇಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ಕೊ ಹೋಗ್ಬೋದು. ಮುಗಿಸ್ಕೊಂಡಾದ್ಮೇಲೆ ಇನ್ನು ಕೊನೆಯದಾಗ ಉಳ್ದಿರೋದು ಒಂದೇ, ನಮ್ಮ ಅಯ್ಯನ ಕೆರೆ ನೋಡಬೇಕು. ಅಯ್ಯನ ಕೆರೆನ ಕೂಡ ತೋರಿಸ್ತೀನಿ ಬನ್ನಿ. ನಾನು ಇದನ್ನು ಮೇಲೆ ಕೆಂಚರಾಯನ ಬೆಟ್ಟದ ತುದಿಯಿಂದನೂ ಕೂಡ ನೋಡಿದ್ದೀನಿ, ಅಲ್ಲಿಂದ ಕೂಡ ಒಳ್ಳೆ ವ್ಯೂ ಕಾಣುತ್ತೆ. ಅದು ಕೂಡ ವಿಡಿಯೋ ಇದೆ, ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟು ಅದ್ರ ಬಗ್ಗೆ ಒಂದು ಪಾರ್ಟ್ ವಿಡಿಯೋನ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಈಗ ಇಲ್ಲಿ ಕೆಳಗಿಂದ ಹೇಗೆ ಕಾಣಿಸುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಫಸ್ಟು ಈಗ ಬರ್ತಿದ್ದಂಗೆ ನೋಡಿ ಈ ಥರ ಜನಗಳು ಓಡಾಡೋಕ್ಕೆ ಸೇಫ್ಟಿಗಾಗಿ ಎಲ್ಲ ಕೆರೆಗೆ ಸುತ್ತಮುತ್ತ ಬ್ಯಾರಿಗೇಡ್ಸ್ನೆಲ್ಲ ಮಾಡಿದ್ದಾರೆ, ಕಂಪು ಪಿಲ್ಲರ್ ಥರ. ಮತ್ತು ಓಡಾಡೋರ್ಗೂ ಕೂಡ ಗೊತ್ತಾಗಬಾರ್ದು ಅಂತೇಳಿ ಇಂಟರ್ಲಾಕ್ ಎಲ್ಲ ಹಾಕಿದ್ದಾರೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಪರವಾಗಿಲ್ಲ. ಇಲ್ಲಿಗೆ ಬರೋಕ್ಕೆ ಯಾವುದೇ ಥರ ಫೀಸ್ ಆಗಲಿ ಏನಾಗಲಿ ಇಲ್ಲ. ಸರಿ, ಏನಂದರೆ ಈಗ ಬೇಸಿಗೆ ಕಾಲದಲ್ಲೆಲ್ಲ ವಾಟರ್ ಸ್ಪೋರ್ಟ್ಸ್ ಎಲ್ಲ ಇರುತ್ತೆ, ಮತ್ತು ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ಮಾಡಿದ್ದಾರೆ ಹೊರಗಡೆ ಸ್ವಲ್ಪ, ಅವಾಗೆಲ್ಲ ಒಂದು ಸ್ವಲ್ಪ ಚಾರ್ಜಸ್ನ ತಗೋತಾರೆ. ಈಗ ಮಳೆಗಾಲದಲ್ಲಿ ಯಾವುದೋ ಅದು ನಡೆಸ್ತಾ ಇಲ್ಲ, ಹಾಗಾಗಿ ಎಲ್ಲ ನಿಲ್ಲಿಸಿದ್ದಾರೆ, ಯಾವುದೇ ಚಾರ್ಜಸ್ ಏನಿರಲ್ಲ. ನೀವು ಕೂಡ ಆರಾಮಾಗಿ ಫ್ರೀಯಾಗಿ ಬರ್ಬೋದು. ನೋಡಿ ಇದು ಬಂದು ಮೇನ್ ವ್ಯೂ ಪಾಯಿಂಟು, ಇದರ ಒಳಗೆ ಸೀದಾ ಹಂಗೆ ನಡ್ಕೊಂಡು ಹೋಗಬೇಕು. ಬರೀ ನಾವು ನಡ್ಕೊಂಡು ಹೋಗ್ತೀವಿ. ಇಲ್ಲಿ ಹೋದ್ಮೇಲೆ ಇನ್ನೇನು ಕಾಣುತ್ತೆ ಅನ್ನೋದು ತೋರಿಸ್ತೀನಿ. ಇಲ್ಲಿ ಬರ್ತಿದ್ದಂಗೆ ನೋಡಿ, ಇಲ್ಲಿ ನಿಂತ್ಕೊಂಡ್ರೆ ಸುತ್ತಕ್ಕೂ ಕೆರೆ ಸುತ್ತ ಎಷ್ಟಿದೆ ಅಷ್ಟು ಕೂಡ ಎಷ್ಟಾಗುತ್ತೆ ನಮ್ಮ ಕಣ್ಣಲ್ಲಿ ಅಷ್ಟನ್ನು ಕೂಡ ನೋಡ್ಬೋದು. ಅದಾದ ನಂತರ ನೋಡಿ ಸುತ್ತಕ್ಕೂ ಗುಡ್ಡಗಳು ಇದೆ, ಕೆಂಚರಾಯನ ಗುಡ್ಡನ ಇಲ್ಲಿಂದ ಕಾಣುತ್ತೆ. ಇದೇ ಥರ 7 ಗುಡ್ಡನ ಇದು ಮುಳುಗಿದೆ ಅಯ್ಯನ ಕೆರೆ. ಇದು ಗುಡ್ಡದ ನೀರನ್ನ ನಮ್ಮ ಸರಪಣಿ ಕೆಂಚರಾಯ ಸ್ವಾಮಿ 2 ಗುಡ್ಕೆ ಕುಡಿಯೋದಂತೆ, ಇನ್ಯಾವ ಥರ ಇರ್ಬೋದು. ಹಾಗಾಗಿ ಅದರ ಕಾಟನ ತೊಂದರೆನ ತಡೆಯೋಕ್ಕಾಗ್ದಲೆ ಜನಗಳು ಆ ಕಾಲದಲ್ಲೇ ದೇವ್ರ ಹತ್ರ ಕೇಳ್ಬಿಟ್ಟು ಕಟ್ಟಾಕ್ಬಿಟ್ಟಿದ್ದಾರೆ ಮೇಲ್ಗಡೆ, ಕೆಳಗೆ ಬಂದರೆ ಎಲ್ಲರಿಗೂ ತೊಂದರೆ ಅಂತ. ಈ ವ್ಯೂ ಪಾಯಿಂಟಿಂದ ಹಾಗೇ ಸ್ವಲ್ಪ ಮುಂದಕ್ಕೆ ಬಂದರೆ ಕೆರೆ ಕೋಡಿ ಇರುತ್ತೆ. ಕೋಡಿ ಇನ್ನೂ ಈ ಸತಿ ತುಂಬಿಲ್ಲ, ನೋಡ್ಬೋದು ನೀವು ಯಾಕೆ ಕಾಣ್ತಾ ಇದೆ ಅಂತ. ಈ ಸತಿ ಒಂದು ಅರ್ಧ ಅಡಿ ಗ್ಯಾಪಲ್ಲಿದೆ. ನಾನು ಹೋದ ವರ್ಷ ಬಂದಾಗ ಇದೇ ಟೈಮಲ್ಲಿ ಕೋಡಿ ತುಂಬಿ ಹರಿತಾ ಇತ್ತು ನೀರು. ಈ ವರ್ಷ ಇನ್ನೂ ಸ್ವಲ್ಪ ತುಂಬಿಲ್ಲ, ನೋಡೋಣ. ಬೆಳಕರಿ ಹೊತ್ತಿಗೇನಾರು ಕೋಡಿ ತುಂಬ ಹರಿಬೋದು ಅನ್ಕೋತೀನಿ, ಆ ಲೆವೆಲ್ಗಿದೆ. ಗಾಳಿ ಬೀಸಿದ್ರೆ ಎಲ್ಲ ಕೋಡಿಯಿಂದ ನೀರು ಆಚೆಗೆ ಬರ್ತಾ ಇದೆ. ಏನಾದರೂ ಇವತ್ತಾಗಿಲ್ಲಾಂದರೆ ನಾಳೆಗೆ ತುಂಬ ಬರೆದ್ರೆ, ಈ ವಿಡಿಯೋ ನೋಡ್ತಿರೋರು ಯಾರಾದರೂ ನಾಳೆ ಬಂದು ಈ ಥರ ವಿಸಿಟ್ ಮಾಡಿದರೆ ನನಗೆ ಹಂಗೆ ಕಮೆಂಟ್ ಮಾಡಿ ವಿಡಿಯೋದಲ್ಲಿ ಹರಿತಾ ಇತ್ತಾ ಇಲ್ವಾ, ಇಲ್ಲ ಇಷ್ಟಕ್ಕೆ ನಿಂತಿದ್ಯಾ ಇದೇ ಥರ ಅನ್ನೋದನ್ನ.
ಮೇನ್ ಪಾಯಿಂಟ್ನ ಮರೆತುಬಿಟ್ಟಿದ್ದೆ. ಫಸ್ಟಿಗೆ ಹಾಕ್ಬೇಕಾಯ್ತು ಐನ್ ಕೆರೆಗೆ ಬಂದಾಗಲೇ. ಏನಂದರೆ ನಾವು ಇಲ್ಲ ಬರೋಕ್ಕಿಂತ ಮುಂಚೆ ಈಗ ಇದು ಕೆರೆ ಒಳಗೆ ಎಂಟ್ರಿ ಹಾಕಿಂತ ಮುಂಚೆ ಎಂಟ್ರೆನ್ಸ್ ಗೇಟಲ್ಲಿ ಸೀಬೆಹಣ್ಣು ಮಾರ್ತಾಯಿದ್ರು. ಮತ್ತು ಪಾನಿಪುರಿ ಆಗಲಿ ಮತ್ತು ಚುರುಮುರಿ ಆಗಲಿ ಇದೇ ಥರ ಖಾರ ಐಟಮ್ಸ್ ಎಲ್ಲ ಮಾರ್ತಾಯಿದ್ದಾರೆ. ಏನಂದರೆ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ರೇಟು. ನಾರ್ಮಲ್ ಹೊರಗಡೆ ಸಿಗೋಕ್ಕಿಂತ ಒಂದು 10 to 20 ರೂಪೀಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಇಲ್ಲಿ ಮಳೆಗೆ ನೀರಿಗೆ ಗಾಳಿಗೆ ಎಲ್ಲ ನಡುಕ್ತಾರಲ್ಲ, ಅವ್ರಿಗೂ ಕೂಡ ವ್ಯಾಪಾರ ಆಗಬೇಕು, ಇವ್ರಿಗೂ ಕೂಡ ರುಚಿ ಹತ್ತಬೇಕು. ಅದಕ್ಕೆ ಎಲ್ಲರೂ ಕೂಡ ತಿಂತಾರೆ. ನಾವು ಕೂಡ ತಿಂದ್ವಿ. ನೀವು ಕೂಡ ತಿನ್ನೋದಾರೆ ನೋಡ್ಕೊಳ್ಳಿ. ಇಲ್ಲ ಏನಾದ್ರು ಹೊರಗಡೆಯಿಂದನೇ ತರ್ತೀವಿ ಅಂದರೆ ತರ್ಬೋದು. ಅವಾಗ ನಿಮಗೆ ಸ್ವಲ್ಪ ಬಡ್ಜೆಟ್ ಕಮ್ಮಿ ಆಗುತ್ತೆ. ನೋಡಿ ಸೀಬೆಹಣ್ಣು ಕೂಡ ಸಿಗ್ತಾಯಿದೆ. ಆ ಸೀಬೆಹಣ್ಣಿಗೆ ಎಷ್ಟಿರ್ಬೋದು ಅನ್ಕಂದ್ರಿ ರೇಟು ಗೆಸ್ ಮಾಡಿ. ಆದರೂ ಕೂಡ ನಾನು ಒಂದ್ಸತಿ ಹೇಳ್ತೀನಿ ನೋಡಿ. ಈ ಕಡೆ ಸ್ವಲ್ಪ ಮೀಡಿಯಮ್ ಆಗಿ ದೊಡ್ಡದಾಗಿರೋ ಸೀಬೆಹಣ್ಣಿಗೆ 40 ರೂಪಾಯಿ, ಆ ಕಡೆ ಇರೋದಕ್ಕೆ 30 ರೂಪಾಯಿ. ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಖಾರ ಪುಡಿಯಾಗಿ ಕೊಡ್ತಾರೆ ನೋಡಿ. ಸೀಬೆಹಣ್ಣಿಗೆ ಒಂದು ಸೀಬೆಹಣ್ಣಿಗೆ 30 to 40 ರೂಪಾಯಿ ಅಂತ, ಒಂದು ಕೆಜಿಗಲ್ಲ. ಆಮೇಲೆ ಕನ್ಫ್ಯೂಸ್ ಆಗಬೇಡಿ. ನಾನು ಕೇಳಿದೆ, ಅಣ್ಣ ನಮ್ಮೂರಲ್ಲಿ ಈ ಥರ ಸೀಬೆಹಣ್ಣು ಕೆಜಿಲಿ ಕೊಡ್ತಾರೆ ಕಣಣ್ಣ ಅಂದೆ. ಅವು ನಿಮ್ಮೂರಲ್ಲೇ ಅಂದ್ಬಿಟ್ರು. ಅದಕ್ಕೆ ಸುಮ್ಮನದೆ. ಆಮೇಲೆ ನಮ್ಮ ಅಪ್ಪ ಎಲ್ಲ ಕಟ್ ಮಾಡಿಸ್ಕೊಂಡು ಅವರು ಕೂಡ ಸ್ವಲ್ಪ ತೊಗೊಂಡ್ರು. ನಾವೊಂದು 4-5 ಸೀಬೆಹಣ್ಣು ತೊಗೊಂಡ್ವಿ. ಯಾಕಂದರೆ ಇಲ್ಲಿ ಬಂದಮೇಲೆ ಅವ್ರಿಗೂ ಒಂದು 4 ಕಾಸು ವ್ಯಾಪಾರ ಆಗಬೇಕು. ಅದಕ್ಕೆ ಅವರು ಕೂಡ ಮಾಡ್ಕೊಂಡಿರ್ತಾರೆ. ನಾವು ಕೂಡ ಈಗ ನಮ್ಮಂಗೆ ಅಲ್ವಾ ಅವ್ರ ಜೀವನನೂ ಕೂಡ. ಅದಕ್ಕೆ ನಾವು ಕೂಡ ತೊಗೊಂಡ್ವಿ. ನೀವು ಯಾರಾದರೂ ಈ ಥರ ಒಬ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋದಿದ್ದರೆ ನೀವು ಕೂಡ ಎಲ್ಲ ತೊಗೊಳ್ಳಿ. ಇಲ್ಲ ನಮಗೆ ಬಡ್ಜೆಟ್ ಉಳಿಬೇಕು ಅಂದರೆ ಹೊರ್ಗಡೆಯಿಂದನೇ ತೊಗೊಬನ್ನಿ. ಇದೆಲ್ಲ ಆಗ್ತಿದ್ದಂಗೆ ಸೀದಾ ಎಲ್ಲ ಕಡೆ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಇನ್ನು ಇಲ್ಲ ಸುತ್ತಮುತ್ತ ಇದ್ದಿದ್ದು ಸಕ್ರಪಟ್ಟಣದಲ್ಲಿ ಎಷ್ಟಾಗುತ್ತೋ ಅಷ್ಟನ್ನ ಕವರ್ ಮಾಡಿದ್ವಿ. ಮೇನ್ ಆಗಿರೋ ಪ್ಲೇಸ್ ಬಂದು ಇಷ್ಟೇ. ಇನ್ನು ಮತ್ತೆ ಇನ್ನೂ ಅಕ್ಕಪಕ್ಕದಲ್ಲಿ ಇನ್ನೂ ಸುಮಾರು ದೇವಸ್ಥಾನಗಳಿದೆ, ತುಂಬ ಸ್ಥಳಗಳಿರ್ತವೆ. ಅದನ್ನು ಕೂಡ ನೀವ್ಯಾರು ಗೊತ್ತಿರೋರು ಏನಾದ್ರು ಆರಾಮಾಗಿ ಫ್ರೀಯಾಗಿ ಬಂದಿದ್ರೆ ಇಲ್ಲೆಲ್ಲ ಬೇಗ ಬಂದು ಮುಗಿಸ್ಕೊಂಡ್ರೆ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡ್ರೆ ಅಲ್ಲಿಗೂ ಕೂಡ ಹೋಗ್ಬೋದಿತ್ತು. ನಾವು ಸ್ವಲ್ಪ ಬಂದಿದ್ದು ಲೇಟ್ ಆಗಿದ್ದರಿಂದ ಮತ್ತೆ ಹೊರಡೋಕ್ಕೂ ಕೂಡ ಲೇಟ್ ಆಗುತ್ತೆ, ಮನೆಗೂ ಕೂಡ ತುಂಬ ದೂರ ಅಂತ ಹೇಳ್ಬಿಟ್ಟು ಹೊರಟ್ವಿ. ಇದೇ ಥರ ಹೆಚ್ಚಿನ ಇನ್ಫಾರ್ಮೇಷನ್ ಜೊತೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಪ್ರತಿಯೊಬ್ಬರು ಕೂಡ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಫಾಲೋ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಇನ್ನೂ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಇರೋ ವೀಡಿಯೋಸ್ನ ತಂದು ಕೊಡ್ತೀನಿ. ಅಲ್ಲಿವರೆಗೂ ಬೈ.